ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಮ್ಮಿ ಮನೇಲಿ ಲಡ್ಡುಗೊಂದು ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಿತ್ತು ಅಂತ ಬಂದಿದ್ದೆ. ನನಗೆ ಏನಾದರೂ ಈ ಥರ ಡ್ರಾಪ್ಸು ವ್ಯಾಕ್ಸಿನೇಷನ್ ಇದ್ದಾಗ ಮೆಸೇಜ್ ಬರುತ್ತೆ. ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಬಂದು ಹಾಕಿಸ್ಕೊಂಡು ಹೋಗ್ತೀನಿ. ಈ ಸಲ ಗೌರ್ಮೆಂಟ್ ಅದನ್ನ ಸ್ಯಾಂಕ್ಷನ್ ಮಾಡಿಲ್ಲ, ನೆಕ್ಸ್ಟ್ ಮಂತ್ ಬನ್ನಿ ಅಂತ ಹೇಳಿ ನರ್ಸು ಹೇಳಿದ್ರು. ಮನೆಗೆ ಬಂದ್ವಿ. ಕಿರಣ್ ರಾತ್ರಿ ಇಲಿ ನೋಡಿಬಿಟ್ಟಿದ್ದಾನೆ. ನಾವು ಅವತ್ತು ಅಕ್ಕನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ಇಲಿ ಹಿಡಿದ್ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾನೆ. ನಮ್ಮ ತಮ್ಮಂಗೆ ನನಗೆ ಭಯ ಇಲಿ ಎಲ್ಲ ಅಂದರೆ. ನೋಡಿದ್ವಿ, ಸಿಗಲಿಲ್ಲ. ಬಂದಮೇಲೆ ಹಿಡಿದ್ವಿ, ಬಟ್ ಅವತ್ತಾಗಲಿಲ್ಲ. ಲಡ್ಡುನ ಕಿರಣ್ ತಿರುಗಿಸ್ತಾನೆ, ಅದು ಅವ್ನಿಗೆ ತುಂಬ ಇಷ್ಟ, ತಿರುಗಿಸಿ ಆಟ ಆಡೋದು ಎಲ್ಲ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಅವ್ನು ಹಂಗೆ ಬಿಟ್ಬಿಟ್ಟು ಹೊರಗಡೆ ಹೋದ. ಲಡ್ಡು ಮಗೆ ಇಲ್ಲಿ ಬಂದರೆ ತುಂಬ ಖುಷಿ. ಅವನು ಬೇಕಾಗಿದ್ದೆಲ್ಲ ನೋಡ್ಬೋದು, ಟಿ ವಿ ನೋಡ್ಬೋದು, ಅವ್ನು ಎಷ್ಟೊತ್ತಾದರೂ ನೋಡ್ಬೋದು. ಅದಕ್ಕೆ ಅವನಿಗೆ ಖುಷಿ ಅಜ್ಜಿ ಮನೆಗೆ ಬರೋಕ್ಕೆ. ನಾನು, ಮಮ್ಮಿ, ಲಡ್ಡು, ಡ್ಯಾಡಿ ಅಕ್ಕನ ಮನೆಗೆ ಹೊರಡ್ತಾ ಇದ್ದೀವಿ. ಅಮ್ಮ ತುಂಬ 1 ವರ್ಷ ಆದಮೇಲೆ ಬಂದಿರೋದು. ಅಕ್ಕ ಅದಕ್ಕಂತಲೇ ಕರೆಸ್ಕೊಂಡಿದ್ಲು ಅಮ್ಮನ, ಬರಲಿ ಒಂದು ಸ್ವಲ್ಪ ದಿನ ಇರಲಿ ಅಂತ. ಡ್ಯಾಡಿಗೆ ಅಕ್ಕನ ಮನೆ ರೋಡ್ಗೆ ಹೋದ ತಕ್ಷಣ ವೇದನ ನೋಡೋಂಗೆ ಆಗ್ಬಿಡ್ತು ಜಾಸ್ತಿ. ಅವರು ಫಸ್ಟೇ ಹೋಗಿ ಅವನ್ನ ನೋಡ್ತಾ ಇದ್ದಾರೆ. ಆಮೇಲೆ ವೇದಕ್ಕೆ ಕೂಡ ಗೊತ್ತಿರಲಿಲ್ಲ ನಾವು ಬರ್ತಾಯಿದ್ದೀವಿ ಅಂತ, ಅಕ್ಕ ಹೇಳಿರಲಿಲ್ಲ. ಲಡ್ಡುನ ಅವಳಿಗೆ ತುಂಬ ನೋಡೋಂಗಾಗಿರುತ್ತೆ, ನನಗೆ ವೇದನ ನೋಡೋಂಗಾಗಿರುತ್ತೆ. ಇಬ್ಬರೂ ಮಕ್ಕಳನ್ನ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಎಷ್ಟು ದಿನ ಇರ್ತೀವಿ ಅಷ್ಟು ದಿನ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅಕ್ಕ ಮನೇಲಿ ಜಗ್ತಿ ಥರ ಇದೆ, ಆ ಕಡೆ ಈ ಕಡೆ. ಅದನ್ನೆಲ್ಲ ನೋಡ್ತಾ ಇದ್ದರೆ, ಆಮೇಲೆ ಆಚೆ ಕೂತ್ಕೊಂಡು ಮಾತಾಡ್ತಾ ಇದ್ದರೆ ನಮ್ಮ ಅಜ್ಜಿ ಊರ ಫೀಲ್ ಆಗುತ್ತೆ ನಮಗೆ. ಆಲ್ಮೋಸ್ಟು ಸೂರ್ಯ ಮುಳುಗೋ ಟೈಮು. ಚೆನ್ನಾಗಿತ್ತು, ಚೆನ್ನಾಗಿ ಗಾಳಿ ಬರ್ತಾಯಿತ್ತು. ಇಲ್ಲೆಲ್ಲ ಸೆಕೆ ಅಂತೀವಿ. ಅಕ್ಕರ ಮನೆ ಹತ್ರ ಒಂದು ಸ್ವಲ್ಪನೂ ಸೆಕೆ ಇರಲಿಲ್ಲ. ನಾವು ಹೋದಾಗ ಮಳೆ ಬಂದುಬಿಟ್ಟಿತ್ತು. ಮಳೆ ಬಂದಿದ್ದಕ್ಕೂ ಅದಕ್ಕೂ ಇನ್ನೂ ಚೆನ್ನಾಗಿತ್ತು ವೆದರು. ಅಕ್ಕ ಮಮ್ಮಿ ಥರನೇ ಸಮ್ಮರಲ್ಲೆಲ್ಲ ಎಲ್ಲ ಬಟ್ಟೆಗಳನ್ನ ಸ್ವಲ್ಪ ಡ್ರೈ ಆಗಲಿ ಅಂತ ಹಾಕಿದ್ದಾಳೆ, ರೇಷ್ಮೆ ಸೀರೆಗಳನ್ನೆಲ್ಲ. ಹೇಳ್ತಾ ಇದ್ಲು ಎಲ್ಲ ಹಾಕಿದ್ದೀನಿ ಅಂತ. ಆಮೇಲೆ ರಾತ್ರಿ ಅಕ್ಕ ವೆನಿಲಾ ಐಸ್ ಕ್ರೀಮ್ಗೆ ಮ್ಯಾಂಗೋ ಹಾಕಿ ಕೊಟ್ಟಳು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಯಾವತ್ತೂ ಆ ಥರ ಟ್ರೈ ಮಾಡಿರಲಿಲ್ಲ. ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಮ್ಯಾಂಗೋನು ತುಂಬ ಸ್ವೀಟಾಗಿತ್ತು. ಆಂಟಿ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಅಂತ. ನಾವು ರಾತ್ರಿ ಅಕ್ಕ ಎಲ್ಲರಿಗೂ ಮಾಡಿಕೊಟ್ಲು. ನಾವೆಲ್ಲ ತಿಂದ್ಬಿಟ್ಟು ನಾವು ಮಲ್ಗೋಕ್ಕೆ ಫಸ್ಟ್ ಫ್ಲೋರ್ಗೆ ಹೋಗಿದ್ವಿ. ವೇದು ಲಡ್ಡು ಇಬ್ಬರೂ ಆಟಾಡಿ ಮಲ್ಕೊಳ್ಳೋದು ಸ್ವಲ್ಪ ಲೇಟೇ ಆಗುತ್ತೆ, 12 ಗಂಟೆ ಆಗಿಬಿಡುತ್ತೆ. ಬೆಳಗ್ಗೆ ಬೇಗ ಎದ್ದೇಳೋಕ್ಕಂತೂ ಆಗೋದೇ ಇಲ್ಲ. ಅಲ್ಲಿ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಲ್ಲ. ನಾರ್ಮಲ್ ನಮ್ಮ ಏರಿಯಾಗಳಲ್ಲೆಲ್ಲ ಹೇಗೆ ಅಂದರೆ ಅದು ಇದು ಸೌಂಡ್ಗೆ ಎಚ್ಚರ ಆಗಿಬಿಡುತ್ತೆ. ಅಲ್ಲಿ ನಾವಾಗೇ ಎದ್ದೇಳೋ ತನಕ ನಮಗೆ ಎಚ್ಚರ ಆಗೋದೇ ಇಲ್ಲ. ಅಷ್ಟು ಚೆನ್ನಾಗಿ ಸೈಲೆಂಟಾಗಿರುತ್ತೆ ಏರಿಯಾ. ಕೆಳಗಡೆ ಹೋದರೆ ಅಕ್ಕ ನೆನ್ನೆ ಎಲ್ಲ ಮನೆಗೆ ಗ್ರೋಸರೀಸ್ ತಂದಿದ್ಲು. ಮಮ್ಮಿ, ಅಕ್ಕ, ನಾನು ಇದ್ದಾಗ ಮನೆಗೆ ಅಕ್ಕಂಗೆ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಮಾಡಿಕೊಡ್ತೀವಿ. ರಾತ್ರಿನೇ ಎಲ್ಲ ತಂದುಬಿಟ್ಟು ಅಕ್ಕ ಇಟ್ಟಿರೋದ್ರಿಂದ ಎಲ್ಲ ಒಂದೇ ಸಲ ಸ್ಟೋರ್ ಮಾಡಿ ತಿಡ್ಕೋತಾ ಇದ್ಲು. ಮಮ್ಮಿ ಇದೆಲ್ಲ ಕೆಲಸ ಮಾಡೋದಿರುತ್ತೆ ಅಂತ ಹೇಳಿ ಬೆಳಗ್ಗೆನೇ ತಿಂಡಿ ಕೂಡ ಮಾಡಿಟ್ಟಿದ್ರು. ತಿಂಡಿ ಮಾಡಿ ಎಲ್ಲರಿಗೂ ಕಾಫಿನೂ ಮಾಡಿಕೊಟ್ಟು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬೇರೆ ಕೆಲಸಗಳನ್ನ ಮಾಡ್ಕೋತಾಯಿದ್ರು. ಮಮ್ಮಿ ಅವತ್ತು ಮಶ್ರೂಮ್ ಪಲಾವು ಮತ್ತು ರಾಯ್ತ ಮಾಡಿದರು. ತಿಂಡಿ ತುಂಬ ಚೆನ್ನಾಗಾಗಿತ್ತು. ನಮ್ಮ ಮಮ್ಮಿ ಪಲಾವು ಅಂಥ ಐಟಮ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದು ಸಲ ರೆಸಿಪಿನ ಶೂಟ್ ಮಾಡ್ಕೊಂಡು ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ವೇದು ಅವನು ಎದ್ದಿದ್ದು ಲೇಟು, ಅವಾಗಿನ್ನೂ ಎದ್ದಿದ್ದ. ಏನೇನೋ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ದಾನೆ, ಕಲ್ತಿರ್ತಾನಲ್ಲ ಅವನು ಹೊಸದೇನಾದರೂ.
ನಮ್ಮ ಮಕ್ಕಳು ತುಂಬ ಟೈಮು ಇಲ್ಲಿ ಕೋರ್ಟ್ಯಾರ್ಡಲ್ಲಿ ಕಾಲ ಕಳೀತಾರೆ. ಅವ್ರಿಗೆ ಒಂದು ಈ ಥರ ಗಾಡಿ ಇದ್ಬಿಟ್ರೆ ಸಾಕು, ಇಬ್ಬರು ಅದ್ರ ಮೇಲೆ ಕೂತ್ಕೊಂಡು ಆಟ ಆಡ್ತಾರೆ. ಅವ್ರಿಗೆ ಎರಡಿದ್ರೂ ಒಂದೇ ಬೇಕು, ಅದರಲ್ಲೇ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಲಡ್ಡು ಮಾಗೆ ಈ ಸ್ವಿಂಗು ಭಾಳ ಇಷ್ಟ ಆಗ್ಬಿಟ್ಟಿತ್ತು. ಅದ್ರ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇದ್ದ. ಯಾರಾದರೂ ಏನಾದರೂ ಅಂದರೆ ಅದ್ರ ಮೇಲೆ ಕೂತ್ಕೊಂಡು ಆಟ ಆಡೋದು. ಯಾರೇನಂತಾರೆ ಅವರೇ ಬಂದು ಅವ್ರನ್ನ ಸಮಾಧಾನ ಮಾಡಿ ಕರ್ಕೊಂಡೋಗ್ಬೇಕು. 3 ಜನನೂ ಅದೇ ಸ್ವಿಂಗ್ ಮೇಲೆ ಕೂತ್ಕೋಬೇಕು ಅಂತ ಆಟ ಆಡ್ತಾಯಿದ್ರು. ಬಟ್ ಏನಂದರೆ 3-4 ದಿನ ಇದ್ವಿ, ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಕ್ಕ ಮಗು ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಇವಾಗ ಬರೋಕ್ಕಾಗಲ್ಲ ಸಂಡೇ ಸ್ಯಾಟರ್ಡೆ ಎಲ್ಲ. ಮೊದಲಾದರೆ ಅಟ್ಲೀಸ್ಟ್ ಬಂದು ಮಾತಾಡ್ಸ್ಕೊಂಡಾದರೂ ಹೋಗ್ತಾಯಿದ್ಲು. ಅವಳಿಗೂ ಈಗ ಟೈಮ್ ಇರಲ್ಲ, ಅವಳದೇ ಕೆಲಸಗಳಿರುತ್ತೆ. ದಿನ ವೀಡಿಯೋ ಕಾಲ್ ಮಾಡಿ ಮಾತಾಡಿಸ್ತೀವಿ. ಅಕ್ಕ ಇದರಲ್ಲಿ ಏನೋ ಒಂದು ಡ್ರಿಂಕ್ ಥರ ಮಾಡಿದ್ಲು. ಅಲ್ಲಿ ಗ್ಲಾಸ್ ಜಾರಲ್ಲಿ ಇಟ್ಟಿದ್ದಾಳಲ್ಲ, ಅದು ಎಲ್ಲ ಥರ ಫ್ರೂಟ್ಸು ಮತ್ತು ಬೆಲ್ಲ, ನೀರು ಹಾಕಿ ಫರ್ಮೆಂಟ್ ಆಗಿಬಿಟ್ಟಿದ್ಲು. ಒಂದು ಸ್ವಲ್ಪ ಟೇಸ್ಟ್ ನೋಡೋಕ್ಕೆ ಕೊಟ್ಟಿದ್ಲು. ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಅದ್ರ ಹೆಸರು ನಂಗೆ ನೆನಪಿಲ್ಲ. ಮಮ್ಮಿಗೆ ನೆಕ್ಸ್ಟ್ ಕೆಲಸ ಅವ್ರು ಆಗಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅನಿಸುತ್ತೆ. ಅದಕ್ಕೋಸ್ಕರನೇ ಅಡುಗೆ ಎಲ್ಲ ಬೇಗ ಮಾಡಿಟ್ರು. ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡಿದರು. ರಾತ್ರಿಗೆ ಮಧ್ಯಾಹ್ನಕ್ಕೆ ಮತ್ತೆ ಮಾಡೋಕ್ಕಾಗಲ್ಲ ಮಕ್ಕಳಿರೋದ್ರಿಂದ ಅಂಥೇಳಿ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಬಟ್ ಈ ಮನೆ, ಅಕ್ಕನ ಮನೆ ಮೇಲಿಂದ ನೋಡ್ತಾ ಇದ್ದರೆ ನಮ್ಮ ಅಜ್ಜಿ ಮನೇಲಿ ಈ ಹಂಚು ನೆನಪಾಗ್ಬಿಡುತ್ತೆ ನಮಗೆ. ಈ ಹಂಚು, ಆ ವಾತಾವರಣ ಅದೆಲ್ಲ ನೆನಪಾಗ್ಬಿಡುತ್ತೆ ನಮಗೆ. ನಮ್ಮ ಊರಿಗೆ ಹೋದಾಗೆಲ್ಲ ನಮ್ಗೆ ಹೀಗೆ ಅನಿಸೋದು. ಅಂದರೆ ಆರಾಮಾಗಿ ಇರ್ತಾಯಿದ್ವಿ, ಗಾಳಿ ಬೆಳಕು ಆ ಥರ ಎಲ್ಲ ನೆನಪಾಗ್ಬಿಡುತ್ತೆ. ಅದೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಕೆಳಗಡೆ ಬಂದು ನೆಕ್ಸ್ಟು ಮಮ್ಮಿಗೆ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ. ಅವರು ಅಕ್ಕಂಗೆ ಹೇಳ್ಬಿಟ್ಟಿರ್ತಾರೆ, ಏನೇ ಗಾರ್ಡನಿಂಗ್ ಕೆಲಸ ಇದ್ದರೂ ಅದನ್ನು ನಾನೇ ಮಾಡ್ತೀನಿ ಅಂತ ಹೇಳಿ. ನಾವು ಅವತ್ತು ಮನೆಗೆ ಹೊರಟಿದ್ವಿ. ಅಕ್ಕರ ಮನೇಲಿ ಹಾಗಲಕಾಯಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ನಮಗೆಲ್ಲ ಎಷ್ಟೆಷ್ಟು ಬೇಕೋ ಅಷ್ಟನ್ನೆಲ್ಲ ಕಿತ್ಕೊಳ್ಳೋಣ ಅಂತ ಮಮ್ಮಿ ಮನೆಗೆ ಅಕ್ಕ ಮನೆಗೆ ಎಲ್ಲ ಕಿತ್ತು ಎತ್ತಿಡ್ತಾಯಿದ್ರು. ಅವತ್ತು ನಾವು ಬರೋಕ್ಕಾಗಲಿಲ್ಲ, ಅಕ್ಕ ಕಳಿಸ್ಲಿಲ್ಲ ನಮ್ಮನ್ನು, ಇರಿ ಇವತ್ತೊಂದು ದಿನ ಅಂತ ಹೇಳಿ. ಮಮ್ಮಿ ಅದು ಮತ್ತು ಗೋರಿಕಾಯಿ, ಹಾಗಲಕಾಯಿ, ಆಮೇಲೆ ದಾಸವಾಳ ಹೂವು, ಟೊಮೆಟೊ, ಆಲೂಗೆಡ್ಡೆ, ಪುದೀನ, ಕರಿಬೇವಿನ ಸೊಪ್ಪು ಎಲ್ಲ ಥರ. ಅವಳಿಗೆ ಮುಂದೆನೇ ಜಾಗ ಇರೋದ್ರಿಂದ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಥರ ಗಿಡಗಳನ್ನೂ ಹಾಕ್ಕೊಂಡಿದ್ದಾಳೆ. ಹಾಗಲಕಾಯಿ ಮೋಸ್ಟ್ಲಿ ಒಂದು 2 kg 2.5 kgನೇ ಚೆನ್ನಾಗೇ ಸಿಕ್ತು. ನೇಬರ್ಸ್ಗೆ, ನಮಗೆ, ಅವಳಿಗೆ ಎಲ್ಲರಿಗೂ ಕೊಟ್ಟಳು ಅಕ್ಕ. ತುಂಬ ಫ್ರೆಶ್ ಆಗಿತ್ತು. ಮಳೆ ಬರೋದಕ್ಕೂ ಅದಕ್ಕೂ ಚೆನ್ನಾಗಿ ಎಲ್ಲ ಗಿಡಗಳು ಚೆನ್ನಾಗಿ ಬೆಳ್ಕೊಂಡಿದೆ. ಆಂಟಿ ಅವರೇ ಮನೇಲಿ ಇದನ್ನು ಸ್ಪ್ರೇ ಏನೋ ಮಾಡಿಕೊಂಡು ಅದನ್ನು ಸ್ಪ್ರೇ ಮಾಡ್ತಾಯಿದ್ದಾರೆ. ಹುಳಗಳೆಲ್ಲೆಲ್ಲಾಗಿರುತ್ತೆ ನೋಡಿ ಅವರೇ ಸ್ಪ್ರೇ ಮಾಡ್ತಾರೆ. ಅಕ್ಕ ಇಲ್ಲೊಂದು ಪಕ್ಷಿ ಯಾವುದೋ ಗೂಡು ಕಟ್ಟಿದೆ ನೋಡು ಅಂತ ತೋರಿಸ್ತಾ ಇದ್ಲು. ಅದ್ರೊಳಗಿತ್ತು ಪಕ್ಷಿ ಕೂಡ, ಆದರೆ ನಾವು ಡಿಸ್ಟರ್ಬ್ ಮಾಡಲಿಲ್ಲ. ದೂರದಿಂದ ನೋಡಿಬಿಟ್ಟು ಹಾಗೆ ಬಿಟ್ಬಿಟ್ವಿ. ಅದು ಆಮೇಲೆ ಹಾರೋಗ್ಬಿಡ್ತು. ಮನೆ ಸೈಡಲ್ಲಿ ಎಲ್ಲೆಲ್ಲಿ ಅಕ್ಕ ಜಾಗ ಬಿಟ್ಕೊಂಡಿದ್ದಾಳೆ ಅಲ್ಲೆಲ್ಲ ಎಲ್ಲ ಥರ ಗಿಡಗಳು ಹಾಕ್ಕೊಂಡಿದ್ದಾಳೆ. ಈ ಪಾಲಕ್ ಸೊಪ್ಪನ್ನು ಅಕ್ಕ ಅಡುಗೆ ಮಾಡೋಕ್ಕೋಸ್ಕರ ತೊಗೊಬಂದಿದ್ದನ್ನು ಯೂಸ್ ಮಾಡಿಕೊಂಡು ಆ ಬೇರನ್ನು ಮಣ್ಣಿಗೆ ಹಾಕಿ ಬಿಟ್ಟಿದ್ಲಂತೆ. ಆಮೇಲೆ ಭಾವ ಪ್ರತಿ ವರ್ಷ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ತರ್ತಾರೆ. ಅವ್ರಿಗೆ ತುಂಬ ಇಷ್ಟ ಮ್ಯಾಂಗೋ ಅಂದರೆ. ತೊಗೊಂಬಂದು ಎಲ್ಲ ಮನೆಗೂ ಕೊಡ್ತಾರೆ, ಅವರು ತಿಂತಾರೆ. ತುಂಬ ಚೆನ್ನಾಗಿತ್ತು ಈ ಸಲ ಹಣ್ಣು. ಲಡ್ಡುಮ್ಮ ಆಟಾಡಿ ತುಂಬ ಸುಸ್ತಾಗಿಬಿಟ್ಟಿದ್ದ. ಹೊರಡಬೇಕಾಗಿತ್ತು ನಾವು. ಡ್ಯಾಡಿ ಇಲ್ಲ, ಅವರೆಲ್ಲ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಾಳೆ ಅಂಥೇಳಿ ನಾವು ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ವಿ ಬೆಳಗ್ಗೆಯಿಂದ ಓಡಾಡಿ. ಮಕ್ಕಳೆಲ್ಲ ಮಲ್ಕೊಂಡು ಎದ್ಮೇಲೆ ಹೊರಡೋಣ ಅಂಥೇಳಿ ಸುಮ್ಮನೆ ಆಗಿದ್ವಿ. ಅವತ್ತು ಹೊರಟ್ಬಿಟ್ವಿ ನಾವು. ನಾನು ಯಾವಾಗಲೂ ಅಕ್ಕ ಮನೆಯಿಂದ ಬರೋವಾಗ ಮಧ್ಯ ರೋಡಲ್ಲೇ ಇಳ್ಕೊಂಬಿಡ್ತೀನಿ. ಯಾಕೆ ಅಂದರೆ ಅಶೋಕ್ ಬಂದು ನನ್ನ ಅಲ್ಲಿಂದ ಪಿಕ್ ಮಾಡ್ಕೊತಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ವಿಡಿಯೋ ಮಾಡೋಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.